ಅಮೃತ ನನ್ನ ಹೆಸರು ಶಿವಸೇವಕ. ನಾನು ಬಂದಿರೋದು ಕೈಲಾಸದಿಂದ. ನಿನ್ನ ಧೈರ್ಯ ಪರಮೇಶ್ವರ ಕೇಳಿದೆ. ಆದ್ದರಿಂದ ನನ್ನನ್ನು ನಿನ್ನ ಬಳಿ ಕಳಿಸಿದ್ದ. ನಿನ್ನ ನೈಜ ನಿನಗೆ ಪ್ರಾಪ್ತಿಯಾಗುವವರೆಗೂ ನನ್ನ ದೃಷ್ಟಿಯನ್ನು ನಿನಗೆ ದಾರೆ ನನಗೆ ಅಪ್ಪಣೆಯಾಗಿದೆ. ಅವರ ಅಪ್ಪಣೆಯಂತೆ ನಿನಗೆ ನನ್ನ ದಾರೆ ಆ ಪರಮೇಶ್ವರನ ಸಂಪೂರ್ಣ ಕಟಾಕ್ಷ ನಿನ್ನ ಮೇಲೆ ಇದೆ. ನಿನಗೆ ಮಂಗಳವಾಗಲಿ. ಪರಮಾತ್ಮ, ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಹಂತದಲ್ಲೂ ನೀ ನನ್ನ ಕೈ ಹಿಡ್ದಿದ್ಯಾ. ನಿನ್ನ ಈ ಕೃಪೆಗೆ ನಾನು ಜನ್ಮಾಂತರಕ್ಕೂ ಋಣಿಯಾಗಿರ್ತೀನಿ ತಂದೆ. ಈ ಸೌಪರ್ಣಿಕ ಈಗ ಒದ್ದಾಡ್ತಾ ಇರೋದು ನೋಡಿದ್ರೆ ಏನೋ ಭಾರಿ ಕುತಂತ್ರನೇ ಮಾಡಿ ಬಂದಿರೋ ಕಾಣಿಸ್ತಾ ಇದೆ. ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ದೇವರೇ, ನಮ್ಮ ಮತ್ತಿಗೆ ಏನೂ ಅಪಾಯ ಆಗದೆ ಇರೋ ಥರ ಕಾಪಾಡಪ್ಪ. ಅರೆ ಏನಿದು, ಅದಕ್ಕೆ ಇಷ್ಟೊಂದು ಕಾನ್ಫಿಡೆಂಟಾಗಿ ನಡ್ಕೊಂಡ್ಬರ್ತಾ ಇದ್ದಾರೆ. ಅರೆ, ನಾನು ನೋಡ್ತಾ ಇರೋದು ನನಸ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅದಕ್ಕೆ ಹಾಗೆ ಸ್ಟ್ರೈಟಾಗಿ ಬನ್ನಿ. ನಮ್ಮ ಡಾರ್ಲಿಂಗು ನೀವು ಮಾಡೋ ಕಾಫಿನ ಕುಡಿಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರಂತೆ. ಡಾರ್ಲಿಂಗ್, 1 ಕಪ್ ಸಾಕಾ ಅಥವಾ ಇನ್ನೂ 2 ಕಪ್ ಎಕ್ಸ್ಟ್ರಾ ಬೇಕಾ? ಏಯ್, ನಾನು ನಿಂತರ ದನನ ಕಾಫಿನ ಕಲ್ಕಚ್ಚ ಥರ ಕುಡಿಯೋದಕ್ಕೆ? ನನಗೆ 1 ಕಪ್ಪೇ ಸಾಕು. ಹಾಂ ಅಜ್ಜಿ, ಮನುಷ್ಯರಿಗಿಂತ ದನಗಳೇ ಶ್ರೇಷ್ಠ ಅನ್ನೋದನ್ನ ದೊಡ್ಡವರಾದ ನಿಮಗೆ ನಾನು ಹೇಳ್ಕೊಡ್ಬೇಕಾ? ದನಗಳಿಗೆ ಒಳ್ಳೆ ಮನಸ್ಸಿರುತ್ತೆ, ಅವೆಲ್ರಿಗೂ ಒಳ್ಳೇದೇ ಮಾಡ್ತವೆ. ಕೆಲವು ಮನುಷ್ಯರು ಇರ್ತಾರೆ, ಯಾರನ್ನು ನೋಡಿದ್ರು ವಿಷನೇ ಕಾರ್ತಾ ಇರ್ತಾರೆ. ಅದಕ್ಕೆ ಕಾಫಿ ಕೊಡಿ. ತಗೊಳ್ಳಿ ಅಜ್ಜಿ. ಥ್ಯಾಂಕ್ ಯು ಅದಕ್ಕೆ. ಅಜ್ಜಿ, ಹೇಗಿದೆ ನಾನು ಮಾಡಿರೋ ಕಾಫಿ? ಅದಕ್ಕೆ ನಿಮ್ಮ ಹೆಸರು ಥರನೇ ಅಮೃತ ಥರ ಇದೆ ಕಾಫಿ ಅಲ್ವಾ ಡಾರ್ಲಿಂಗ್? ಅಕ್ಕ ಅಕ್ಕ, ಕಾಫಿ ತಗೊಳ್ಳಿ. ಅಕ್ಕ, ಹೇಗಿದೆ ನಾನು ಮಾಡಿರೋ ಕಾಫಿ? ನೀವು ಕಾಫಿ ಕುಡಿತಾರಿ? ನನಗೆ ನನ್ನ ಕೋಣೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಲೋಕದ ಹೂವು ಏನೋ ಇದು, ಇಷ್ಟೊಂದು ಸುವಾಸನೆ ಬರ್ತಾ ಇದೆ. ಇಂಥ ಹೂನ ನಾನು ಇದುವರೆಗೂ ನೋಡೇ ಇರಲಿಲ್ಲ. ಇದ್ರ ಸುವಾಸನೆನ ನಾನು ಇದುವರೆಗೂ ಅನುಭವಿಸಿರ್ಲಿಲ್ಲ. ಯಾಕೋ ನನ್ನ
ನಾನೇ ಮರಿತಾ ಇದ್ದೀನಲ್ಲ. ಮರಿಲೇಬೇಕು ಅಂತ ತಾನೇ ನಿನ್ನ ಮೇಲೆ ನನ್ನ ಮಾಯಾ ಪ್ರಯೋಗ ಮಾಡಿರೋದು ಅರ್ಜುನ್. ನನ್ನ ಮಾಯಾ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ ಕೈಯಲ್ಲಿ ಆಗಲ್ಲ. ಮೋಹಕ ಮುಖದ ಚಂದುಳ್ಳಿ ಚೆಲುವೆ, ಮಾದಕ ನಗುವಿನ ಮಂದಾರ ಹೂವೆ, ಮನಸೆಳೆಯುವ ಮೈಮಾಟದ ಮಾಯಾಮೃಗವೇ, ಹೇಗೆಂದು ಬಣ್ಣಿಸಲಿ, ಏನೆಂದು ವರ್ಣಿಸಲಿ, ಬಣ್ಣಿಸಲು ಪದಗಳೇ ಇಲ್ಲ. ನಿನ್ನ ಸೌಂದರ್ಯ ಈ ಧರಣಿಯಲ್ಲೇ ಇಲ್ಲ. ನಿನ್ನ ಕವಿತೆಗಳ ಸಾಲೇ ಸಾಕು ನಿನ್ನ ಮನಸ್ಸು ನನ್ನಲ್ಲಿ ಕಳೆದೋಗಿದೆ ಅಂತ ಹೇಳೋದಕ್ಕೆ. ಅಣ್ಣ, ನಮ್ಮ ಶತ್ರು ಸಾಯ್ತಾಳೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಏನೋ ಒಂಥರ ಮನ್ಸಿಗೆ ಆನಂದ ಅನ್ನಿಸ್ತಾ ಇದೆ. ಆನಂದ ಆಗದೆ ಇರುತ್ತಾ ರುದ್ರ? ಅಮೃತ ನಮ್ಮಿಬ್ಬರಿಗೂ ಕೊಟ್ಟ ಹಿಂಸೆ ಒಂದ ಎರಡ? ಅವಳ ಮುಖ ನೆನೆಸ್ಕೊಂಡ್ರೆ ಸಾಕು, ಕೋಪ, ದ್ವೇಷ, ಆಕ್ರೋಶ, ಆವೇಶ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ ನನಗೆ. ಆದಷ್ಟು ಬೇಗ ಅವಳಿಗೊಂದು ಸಮಾಧಿನ ಕಟ್ಟಲೇಬೇಕು ನಾವು. ಅಯ್ಯೋ, ಪ್ರಪಂಚದಲ್ಲಿ ಎಂತೆಂಥ ಪಾಪಿಗಳಿರ್ತಾರೆ ಅನ್ನೋದನ್ನು ಕೇಳಿದ್ದೀನಿ. ಆದರೆ ಸ್ವಂತ ಸೊಸೆನೇ ಕೊಲ್ಲಬೇಕು ಅಂತ ಯೋಚನೆ ಮಾಡೋಂಥ ರಾಕ್ಷಸರನ್ನ ನೋಡ್ತಾ ಇರೋದು ಇದೇ ಮೊದಲು. ಅಲ್ಲ, ಅದಕ್ಕೆ ಕೊಲ್ಲುವಂಥ ತಪ್ಪೇನು ಮಾಡಿದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ವೇ? ಆದರೆ ರುದ್ರ, ಯಾವುದೇ ಕಾರಣಕ್ಕೂ ಅವಳು ಇದ್ದಕ್ಕಿದ್ದ ಹಾಗೆ ಪ್ರಾಣ ಬಿಡಬಾರ್ದು. ಪ್ರಾಣ ಭೀತಿಯಿಂದ ನಾವಿಬ್ರು ಹೇಗೆ ಚಡಪಡಿಸಿದ್ವೋ, ಒದ್ದಾಡಿದ್ವೋ, ಅದಕ್ಕಿಂತ ಜಾಸ್ತಿ ಅವಳು ಒದ್ದಾಡಬೇಕು, ಚಡಪಡಿಸ್ಬೇಕು. ಅದನ್ನು ನಾವು ನಮ್ಮ ಕಣ್ಣು ತುಂಬ ನೋಡಬೇಕು, ಆನಂದ ಪಡಬೇಕು. ಆಮೇಲೆ ನಿಧಾನವಾಗಿ ಅವಳು ನಮ್ಮ ಕಣ್ಣು ಮುಂದೆನೇ ಪ್ರಾಣ ಬಿಡಬೇಕು. ನೀನು ಹೇಳ್ತಾ ಇರೋದನ್ನು ನೆನೆಸ್ಕೊಳ್ತಾ ಇದ್ರೇ ಇಷ್ಟು ಆನಂದ ಆಗ್ತಾ ಇದೆ. ಇನ್ನು ಅದನ್ನು ಕಣ್ಣಾರೆ ನೋಡಿದ್ರೆ ಇನ್ನು ಎಷ್ಟು ಆನಂದ ಆಗ್ಬೋದು. ಸಾವಲ್ಲಿ ಸಂಭ್ರಮ ಕಾಣೋಷ್ಟು ಸ್ಯಾಡಿಸ್ಟ್ಗಳ ಇವರು. ಅಣ್ಣ, ಶೇಷ ನಮ್ಮ ಕೈಯಲ್ಲಿ ಹೇಗೆ ಸತ್ಲೋ ಈ ಅಮೃತನೂ ಹಾಗೆ ಸಾಯ್ಬೇಕು. ಪುತ್ರ, ಶೇಷನ್ ಕೊಂದಾಗ ನಾವೊಂದು ತಪ್ಪು ಮಾಡಿದ್ವಿ. ಅವಳು ಶವನ ಸುಡದೆ ಹಾಗೆ ಬಂದಿತ್ತು. ಅದಕ್ಕೆ ಅವಳು ನಮ್ಮ ಕಣ್ಣಿಗೆ ಕಂಡ ಹಾಗೆ, ನಮ್ಮನ್ನು ಕೊಂದ ಹಾಗೆ, ನಮ್ಮನ್ನು ಕಾಡಿಸ್ತಾ ಇದ್ದಾಳೆ ಅಂತ ಅನಿಸಿತ್ತು. ಆದರೆ ಈಗ ಅಮೃತನ ಕೊಂದ ಮೇಲೆ ಯಾವುದೇ ಕಾರಣಕ್ಕೂ ಅವಳು ಶವನ ಸುಡದೆ ಅಲ್ಲಿಂದ ಬರಬಾರ್ದು. ಹಾಗೊಂದು ವೇಳೆ ನಾವೇನಾದರೂ ಮಾಡಲಿಲ್ಲ ಅಂತಂದರೆ ಇವಳು ಕೂಡ ಶೇಷಲಾಗೆ ನಮ್ಮನ್ನು ಕಾಡಿಸಿ ನಮ್ಮ ಪ್ರಾಣನೇ ತಗೊಂಡು ಬಿಡ್ತಾಳೆ. ಓ, ಇವರು ಹೊತ್ತಿಗೆನ ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇನ್ನು ನಾನು ಸುಮ್ಮನಿದ್ರೆ ಅರ್ಜುನನ್ನು ಮುಗಿಸ್ಬಿಡ್ತಾರೆ. ಈ ವಿಷಯನ ನಾನು ಯಾರಿಗಾದರೂ ಹೇಳಲೇಬೇಕು. ಯಾರಿಗೆ ಹೇಳಲಿ? ಅಣ್ಣ, ಈ ಸಲ ಅಮೃತನ ಸಾಯಿಸೋದಕ್ಕೆ ಮಾಡೋ ಪ್ಲ್ಯಾನು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು. ಯಾರದು? ಹೇಮಾ, ನೀನು ನಮ್ಮಿಬ್ರನ್ನ ತಪ್ಪು ತಿಳ್ಕೊಂಡಿದ್ದಿ ಅಲ್ಲ. ನಾವ್ಯಾಕೆ ಅಮೃತನ ಕೊಲ್ಲೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅನ್ಯಾಯ ಅವಳಿಂದ ನಮಗೆ ಏನಾಗಿದೆ? ನಾನ್ ನಿಮ್ ಮಾತನ್ನ ನಂಬೋದಿಲ್ಲ ರೀ. ಯಾವತ್ತು ನೀವು ನಿಮ್ ತಾಯಿ ಮೇಲೆ ನನ್ ಮೇಲೆ ಕೈ ಮಾಡಿದ್ರೋ ಅವತ್ತೇ ನಿಮ್ಮ ಮೇಲೆ ನಂಬಿಕೆ ನನ್ನಲ್ಲಿ ಸತ್ ಹೋಯ್ತು.
ನೀವಿಬ್ರು ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ, ಯಾವಾಗ ಬರ್ತೀರಾ ಒಂದು ಗೊತ್ತಾಗೋದಿಲ್ಲ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಗೋಸುಂಬೆಗಳ ತರ ಆಡ್ತಿದ್ದೀರಾ. ನಿಜ ನೀವು ಹೇಳಿದ್ದು. ನಾವು ಬರೀ ಗೋಸುಂಬೆಗಳಲ್ಲ, ಗೋಮುಖ ವ್ಯಾಘ್ರಗಳು ಕೂಡ. ನಾವು ಅಮೃತನ ಕೊಲ್ಲೋದಕ್ಕೆ ನೋಡಿದ್ದು ಸತ್ಯ ಸತ್ಯ. ಕೊಲ್ಲೋ ಅಂತ ತಪ್ಪನ್ನ ನಾನೇನ್ ಮಾಡಿದ್ದೀನಿ? ಮುಚ್ಚು ಬಾಯಿ. ಎಲ್ಲದಕ್ಕೂ ಆದಿ ಅಂತ್ಯ ಅಂತ ಇರುತ್ತೆ, ಆದ್ರೆ ನನಗೆ ಮಾತ್ರ ಅಂತ್ಯನೇ ಇಲ್ಲ ಅಂತೇಳಿ ಅಹಂಕಾರ ಪಡಬೇಡ. ಎಲ್ಲರ ಎದುರಿಗೆ ನಿನ್ನ ಬಣ್ಣನ ಬಯಲು ಮಾಡ್ತೀನಿ. ಇವಳನ್ನ ಯಾಕೆ ಕೊಲ್ಲಬೇಕು ಅಂತ ನೋಡ್ತಿದ್ದೀನಿ ಗೊತ್ತಾ ಹೇಮ? ನಮ್ಮ ವಂಶನ ನಿರ್ವಂಶ ಮಾಡಕ್ ಬಂದಿರೋ ನಾಗಿಣಿ ಇವಳು. ಇದೇ ಮಾತನ್ನ ನೀವು ಅತ್ತೆಮ್ಮ ಇಬ್ರು 1000 ಸಲ ಹೇಳಿದಿರಿ. ಈಗ್ಲೂ ನೀವು ಅದೇ ಸುಳ್ಳನ್ನ ಹೇಳಿ ನೀವ್ ಮಾಡಿರೋ ತಪ್ಪನ್ನ ಮುಚ್ಚೋದಕ್ಕೆ ನೋಡ್ತಾ ಇದ್ದೀರಾ. ನಾವೇನನ್ನು ಮುಚ್ಚಿಡ್ತಿಲ್ಲ ಹೇಮ. ಪ್ರತಿಯೊಬ್ಬರಿಗೂ ಅವರವರ ಜೀವದ ಮೇಲೆ ಆಸೆ ಇದ್ದೇ ಇರುತ್ತೆ. ಆ ಜೀವಕ್ಕೆ ಏನಾದ್ರೂ ಅಪಾಯ ಆಗ್ತಿದೆ ಅಂತ ಕಂಡು ಬಂದಾಗ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ. ಹಾಗೆ ನಾವು ಜೀವಂತವಾಗಿರಬೇಕು ಅಂತಂದ್ರೆ ಇವಳು ಜೀವಂತವಾಗಿರಬಾರದು ಅಂತೇಳಿ ನಾವು ಪ್ರಯತ್ನ ಪಟ್ಟಿದ್ದು ಸತ್ಯ. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ದ ಹಾಗೆ ನಿಮ್ಮ ಯಾವುದೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ನಾಗಿಣಿ ಅನ್ನೋ ಅಪವಾದನ ನನ್ನ ಸೊಸೆ ಮೇಲೆ ಹೊರಿಸ್ತಾ ಇದ್ದೀರಾ? ಹೇಮಾ, ನಿನ್ನ ಬುದ್ಧಿಗೆ ಅದೇನ್ ಮಂಗ್ ಪಡೆದಿದ್ಯೋ ನನಗೆ ಗೊತ್ತಿಲ್ಲ. ಇವಳು ನಾಗಿನಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅತ್ತೆಮ್ಮ, ಅವ್ರ ರಾಗಕ್ಕೆ ನೀವು ಸರಿಯಾಗಿ ತಾಳ ಹಾಕೋಕ್ ಶುರು ಮಾಡಿದ್ರಾ? ಅಲ್ಲ, ನೀವೇ ಒಂದಲ್ಲ ಎರಡಲ್ಲ 10 ಸಲ ಪರೀಕ್ಷೆ ಮಾಡಿದಿರಾ. ಆಗ ಅಮೃತ ನಾಗಿಣಿ ಅಂತ ಸಾಬೀತಾಗಿದ್ಯಾ? ಇಲ್ಲ ತಾನೇ? ಈಗ ಇದ್ದಕ್ಕಿದ್ದ ಹಾಗೆ ಅಮೃತ ಹೇಗೆ ನಾಗಿಣಿ ಆಗೋಗ್ತಾಳೆ? ಅವಳು ಮನುಷ್ಯ ರೂಪದಿಂದ ನಾಗರೂಪಕ್ಕೆ ಬಂದು ಹರ್ಕೊಂಡು ಹೋಗಿದ್ದೀನ ನಾನು ನಮ್ಮಣ್ಣ ಕಣ್ಣಾರೆ ನೋಡಿದ್ದೀವಿ. ಅವಳಲ್ಲಿ ಅದೇನ್ ತಪ್ಪು ಹುಡುಕ್ತಾ ಇದ್ದೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀನು ನಿಮ್ಮಣ್ಣ ಇಬ್ರು ಅವಳ ಮೇಲೆ ಉರಿದು ಬೀಳ್ತಾ ಇದ್ದೀರಾ. ಅಂಥದ್ರಲ್ಲಿ ನೀವಿಬ್ರು ಸತ್ಯ ಹರಿಶ್ಚಂದ್ರ ಅಂತ ನಾನ್ ನಂಬೋದಾದ್ರೂ ಹೇಗೆ? ಹೇಮ, ಬಾಯಿ ಬಂದಾಗ ಮಾತಾಡಬೇಡ. ನಿನ್ನ ಗಂಡ ನಾನು. ಗಂಡ ಆಗಿದ ತಕ್ಷಣ ನೀವು ಮಾಡಿದ ಅನ್ಯಾಯನ ಅಕ್ರಮನ ನಾನು ಸಹಿಸ್ಕೋಬೇಕಾ? ಅಂದ್ರೆ ನಾಗಿಣಿಗೋಸ್ಕರ ನನ್ನನ್ನು ಕೂಡ ಕಳ್ಕೊಳ್ಳೋದಕ್ಕೆ ನೀನು ಸಿದ್ಧವಾಗಿದೀಯಾ? ನನ್ನ ಸೊಸೆನ ಕೊಲ್ಲೋದಿಕ್ಕೆ ನೀವು ಸಿದ್ಧವಾಗಿದ್ದೀರಾ ಅಂದಮೇಲೆ ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಹೇಮ, ಏನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಪರಿಜ್ಞಾನ ಇಟ್ಕೊಂಡೇನೆ ಮಾತಾಡ್ತಾ ಇರೋದು ನಾನು. ನೀವು ನಿಮ್ಮ ತಮ್ಮ ಇಬ್ರು ಅದ್ ಎರಡನ್ನು ಕಳ್ಕೊಂಡು ಮಾಡಬಾರ್ದು ಮಾಡಕ್ ಹೊರಟಿದ್ದೀರಾ. ಆ ನಿಮ್ ಘನಂದಾರಿ ಕೆಲಸನ ನನ್ನ ಕಣ್ಣಲ್ಲಿ ನೋಡ್ಕೊಂಡು ಸಹ ಹೇಗ್ ಸುಮ್ಮನಿರ್ಲಿರಿ? ನಮ್ಮ ಅರ್ಜುನ್ ಇವಳನ್ನ ಮನಸಾರೆ ಪ್ರೀತಿಸಿ ಮದುವೆ ಆಗಿರೋದು. ಇಂಥವಳು ನಾಗಿಣಿ ಆಗೋದಕ್ಕೆ ಹೇಗ್ ಸಾಧ್ಯ? ಅದು ಅಲ್ಲದೆ ಅರ್ಜುನ್ ಬೇರೆ ಮನೇಲಿಲ್ಲ ಈಗ. ಇಂಥ ಸಮಯದಲ್ಲಿ ಇವಳ ಮೇಲೆ ಇಲ್ದೇ ಇರೋ ಆರೋಪನ ಹೊರಿಸಿ ಅವಳನ್ನ ಕೊಲ್ಲೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬರ್ತಾ ಇದೆ? ಅಮೃತ ನಮ್ಮನೆಗೆ ಬಂದು ಹತ್ತತ್ರ 3 ವರ್ಷ ಆಯ್ತು. ನೀವ್ ಹೇಳೋ ಹಾಗೆ ಅವಳು ನಮ್ಮನ್ನೆಲ್ಲ ನಾಶ ಮಾಡೋಕೆ ಬಂದಿದ್ದಾಗಿದ್ರೆ ಈ 3 ವರ್ಷದಲ್ಲಿ ನಮ್ಗೆಲ್ಲ ಅಪಾಯ ಆಗಿರ್ಬೇಕಾಗಿತ್ತು. ಆದ್ರೆ ನಮ್ಗೆಲ್ಲ ಏನೂ ಆಗಿಲ್ಲ. ಹೀಗಿರುವಾಗ ಅವಳ ಮೇಲೆ ಇಲ್ಲದ ಸಲದ ಆರೋಪನ ಯಾಕೆ ಹೊರಿಸ್ತಾ ಇದ್ದೀರಾ ನೀವು? ನೋಡಿ, ಅಮೃತ ನಮ್ಮನೆ ಮಹಾಲಕ್ಷ್ಮಿ. ಅವಳ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಮಣಿಯವರೇ, ಬಾಗಿಲು ತೆಗಿರಿ. ಅಮೃತವರೇ, ನನ್ನ ಕ್ಷಮಿಸಿ. ನಾನು ಏನು ಅಂದ್ಕೊಂಡು ಬಂದು ಯಾವುದೂ ಆಗ್ತಾ ಇಲ್ಲ ಇಲ್ಲಿ.
ನಾಟಿ ವೈದ್ಯರೇನೋ ಸಿಕ್ಕಿದ್ರು. ಆದರೆ ಅವ್ರು ನನ್ನನ್ನು ಏನು ಅಂದ್ಕೊಂಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಇರಬೇಕು, ಇಲ್ಲಿಂದ ಹೊರಡಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ದೇವ್ರೆ, ನೀನೇನಾದರೂ ದಾರಿ ತೋರ್ಸಪ್ಪ. ನೀವು ನಿಜವಾಗ್ಲೂ ನನಗೆ ತೊಂದರೆ ಮಾಡೋದಕ್ಕೆ ಬಂದಿಲ್ವಾ? ಅಯ್ಯೋ ಇಲ್ಲ ರೀ, ನಿಜವಾಗ್ಲೂ ನಿಮ್ಗೆ ತೊಂದರೆ ಮಾಡೋದಕ್ಕೆ ಬಂದಿಲ್ಲ. ನಿಮ್ಮ ಸಹಾಯ ನಿರೀಕ್ಷೆ ಮಾಡ್ತಾ ಬಂದಿದ್ದೀನಿ. ನನ್ನ ಕಡೆಯಿಂದ ಸಹಾಯ ನಿರೀಕ್ಷೆ ಮಾಡ್ತಿದ್ದೀರಾ? ಹೌದು. ಅರ್ಜುನ್, ನಿನ್ ಮುಗ್ಧತೆಗೆ ಅಮಾಯಕತೆಗೆ ನಗು ಬರ್ತಾ ಇದೆ. ನಿನ್ನಿಂದ ಅಮೃತನ ದೂರ ಮಾಡೇ ಮಾಡ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಮಣಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಸಹಾಯನ? ನನ್ನಿಂದ ಏನ್ ಸಹಾಯ ಆಗ್ಬೇಕು? ನಾಟಿ ವೈದ್ಯರು ನಿಮ್ಮ ತಾತ ಪುಷ್ಪನಾಥ್ ಅವ್ರ ಹತ್ರ ಹೋಗಿದ್ದೆ. ಆದರೆ ಅವರು ನನಗೆ ಔಷಧಿ ಕೊಡ್ತಾ ಇಲ್ಲ, ನನಗೆ ವಯಸ್ಸಾಗೋಗಿದೆ. ಆದರೆ ನನ್ನ ಎಲ್ಲ ವಿದ್ಯೆನ ನನ್ನ ಮೊಮ್ಮಗಳು ಮಣಿಗೆ ದಾರಿ ಎಳೆದಿದ್ದೀನಿ, ಅವಳು ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರು. ಹಾಗೆ ನೀವು ಬೆಟ್ಟದ ತಪ್ಪಲಲ್ಲಿ ಇರ್ತೀರಾ ಅಂತಲೂ ಅವರೇ ಹೇಳಿದ್ದು. ನಿಮ್ಮನ್ನು ಹುಡುಕ್ತಾ ಬರುವಾಗ ಈ ಗೆಜ್ಜೆ ಸಿಕ್ತು. ಒಳಗ್ ಬನ್ನಿ. ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರಮ್ಮ? ನಾನು ಅಳ್ತಾ ಇರೋದು ಅದಕ್ಕಲ್ಲ. ನೀವು ನನಗೆ ತಾಯಿತನ ಏನು, ತಾಯಿ ಪ್ರೀತಿ ಏನು ಅಂತ ತೋರಿಸ್ಕೊಟ್ರಿ, ಅದಕ್ಕೆ. ನೋಡು, ನೀನು ಈ ಮನೇಲಿ ಧೈರ್ಯವಾಗಿರಬಹುದು. ನಿನಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಆಂಟಿ, ನಂದ ಹೇಳು, ಏನ್ ಮಾಡ್ತಾ ಇದೀಯ ನೀನು? ಆಂಟಿ, ಇವತ್ತು ನೀವು ನನ್ನ ಪಾಲ್ಗೆ ದೇವತೆ ಆಗೋದ್ರಿ. ಮೊದಲು ನಾನು ಹೇಳಿದ ಮಾತನ್ನ ನೀವು ನಂಬ್ದೇನೆ ಅಂಕಲ್ಗೆ ಒಪ್ಪಿಸಿದಾಗ ನನಗೆ ನಿಮ್ಮ ಮೇಲೆ ಕೋಪನೇ ಬಂತು. ಇಷ್ಟು ಒಳ್ಳೆ ಮನಸ್ಸಿರೋ ಇವರು ಯಾಕೆ ಈ ಥರ ಕಠೋರವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಆದರೆ ಎರಡನೇ ಸಲ ನೀವು ಬಂದು ನನ್ನ ಕಾಪಾಡಿದಾಗ ನಿಮ್ಮ ನಿಜವಾದ ಉದ್ದೇಶ ಏನು ಅಂತ ನನಗೆ ಗೊತ್ತಾಯಿತು. ಆಂಟಿ, ಒಂದು ಮಾತು ನನಗೆ ಹೇಳಿ ಈ ಕೆಲಸ ಮಾಡಿದರೆ ನನ್ನ ಹೃದಯನೇ ಬಾಯಿಗೆ ಬಂತೇನೋ ಅಂತ ನಾನು ಒದ್ದಾಡೋದಾದರೂ ತಪ್ಪಿರೋದಲ್ವಾ? ನಂದ, ನೀನು ಹೇಳ್ದಾಗಲೇ ನೀನು ಹೇಳ್ತಾ ಇರೋದು ನಿಜ ಅಂತ ನನಗೆ ಗೊತ್ತಾಯಿತು. ಯಾಕೆಂದರೆ ಇವರಿಬ್ಬರು ಈಗ ಮೊದಲು ಹಾಗಿಲ್ಲ, ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನು ಅನ್ನೋದನ್ನು ಅವ್ರ ಬಾಯಿಂದನೇ ನನಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕಾಗಿ ಈ ಥರ ಮಾಡಿದೆ. ಆಂಟಿ, ಒಟ್ಟಿನಲ್ಲಿ ಇವತ್ತು ನೀವು ನನ್ನ ಪಾಲ್ಗೆ ದೆವ್ವನೂ ಆಗಿದ್ರಿ, ದೇವತೆನೂ ಆಗಿದ್ರಿ. ಒಳ್ಳೆ ನಂದ ನೀನು. ಬಾಮ್ಮ. ಅಪ್ಪ, ಒಟ್ಟಿನಲ್ಲಿ ಬದುಕಿದೆಯಾ ಬಡ ಜೀವವೇ?
ಅನ್ಯಾಯನ ಅಕ್ರಮನ ತಡೆಯೋದಕ್ಕೆ ನೋಡಿದೆ. ಅದಕ್ಕೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು. ಅಮೃತ, ನಾನಾಗಲೇ ಹೇಳ್ದ ಹಾಗೆ ಅನ್ಯಾಯ ಮಾಡೋದು ಎಷ್ಟು ತಪ್ಪೋ ಅದನ್ನು ಸಹಿಸ್ಕೊಳ್ಳೋದು ಅಷ್ಟೇ ತಪ್ಪು. ಈಗ ನಿನ್ನ ಸ್ಥಾನದಲ್ಲಿ ನಾನಿದ್ದಿದ್ರು ಕೂಡ ನಾನು ಇದನ್ನೇ ಮಾಡ್ತಾ ಇದ್ದೆ. ನೋಡು, ನೀನೇನು ಯೋಚನೆ ಮಾಡಬೇಡ. ಈ ವಿಷಯವಾಗಿ ನಾನು ಯಾವಾಗಲೂ ನಿನ್ನ ಪರನೇ ಇರ್ತೀನಿ. ಅತ್ತೆ, ನೀವಿವತ್ತು ಮಾವಂದ್ರಿಗೆ ಆಡಿರೋ ಮಾತಿಗೆ ಅವ್ರಿನ್ಯಾವತ್ತೂ ನನ್ನ ತಂಟೆಗೆ ಬರೋದಿಲ್ಲ ಬಿಡಿ. ಅಣ್ಣ, ನೀನು ಹೀಗೆ ಕೋಪ ಮಾಡಿಕೊಂಡು ಟೆನ್ಷನಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ. ಇಷ್ಟು ದಿವಸ ತಲೆ ತಗ್ಗಿಸ್ಕೊಂಡು ನೆಲ ನೋಡಿಕೊಂಡು ನನ್ನ ಕಾಲು ನೋಡಿಕೊಂಡು ಮಾತಾಡ್ತಿದ್ದ ನಿನ್ನ ಅತ್ತಿಗೆ ಇವತ್ತು ನನ್ನ ಸರಿ ಸಮಕ್ಕೆ ನಿಂತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾಳೆ ಅಂದರೆ ಇದಕ್ಕಿಂತ ಅವಮಾನ ಬೇಕಾ ನನಗೆ? ಅಷ್ಟೇ ಅಲ್ಲ ಅಣ್ಣ, ನಮ್ಮ ಮನೇಲಿ ನಾಯಿ ಥರ ಕೆಲ್ಸೋಳ್ ಥರ ಬಿದ್ದಿದ್ದೋಳು ಆ ಸೌಪಣಿಕ ಇವತ್ತು ನನಗೂ ನಿನಗೂ ಕೈ ತೋರಿಸಿ ಮಾತಾಡಿ ಅವಮಾನ ಮಾಡ್ತಾಳೆ. ಇದನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ನಾಗಿಣಿ ಜೊತೆ ಆ ಸೌಪಣಿಕನೋ ತುಂಡು ತುಂಡಾಗಿ ಕತ್ತರಿಸ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬರ್ತಾ ಇದೆ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿದವನು, ಜೊತೆಯಾಗಿ ಸಪ್ತಪದಿಯನ್ನು ತುಳಿದವನು ನಾನು ಅನ್ನೋದನ್ನ ಮರೆತು ಹೇಮ ನಾಗಿಣಿ ಪರವಾಗಿ ಮಾತಾಡ್ತಾ ಇದ್ದಾಳೆ. ಇಲ್ಲ ಇಲ್ಲ, ಅವಳಿಂದ ನನ್ನ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನಿಂದ, ಈ ಕ್ಷಣದಿಂದ ನಾನು ಯಾರೋ ಅವಳು ಯಾರೋ. ಅವಳು ಮಾಡಿರೋ ತಪ್ಪಿಗೆ ಅವಳ ಕತ್ತಿಡಿದು ಮನೆಯಿಂದ ಹೊರಗಾಗ್ತೀನಿ. ಬದುಕಿದ್ರೆ ಬೀದಿನಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಬದುಕಲಿ, ಇಲ್ಲ ತವ್ರ ಮನೆಗೆ ಹೋಗಿ ಸಾಯ್ಲಿ. ಎಲ್ಲ ಮಾಡಿದ ಮೇಲೂ ಅವಳು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಅಂತ ಇಟ್ಕೊಂಡು ಪ್ರೀತಿಸೋದಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ. ಅಣ್ಣ, ನೀನು ಹೀಗೆ ನೀನು BP ರೈಸ್ ಮಾಡಿಕೊಂಡ್ರೆ ತೊಂದರೆ ಆಗೋದು ನಿನಗೆ ಇರೋದು ನೆನಪಿರಲಿ. ಏಯ್, ಹೇಮನ್ನ ಮದುವೆಯಾಗಿ ನಾನು ಇಲ್ಲಿಗೆ ಹತ್ತತ್ರ 30 ವರ್ಷ ಆಗ್ತಾ ಬಂತು. ಆದರೆ ಯಾವತ್ತೂ ಅವಳು ಇಷ್ಟು ಬಂಡತನದಲ್ಲಿ ವರ್ತಿಸಿರ್ಲಿಲ್ಲ. ಇವತ್ತು ಹಾಗೆ ಮಾತಾಡಿದಾಳೆ, ಅಂಥವಳ ಸುಮ್ಮನೆ ಬಿಡು ಅಂತ ಹೇಳ್ತಿದ್ಯಾ ನೀನು? ಅಣ್ಣ, ನಮ್ಮ ಶತ್ರು ನಾಗಿಣಿ ಪರ ಯಾರೇ ನಿಂತರೂ ಕೂಡ ಅವರು ನಮ್ಮ ಪಾಲಿಗೆ ಶತ್ರುನೇ. ಅಂದರೆ ನೀನೇನು ಹೇಳ್ತಿರೋದು? ಅದಕ್ಕೆ ನಾನು ನಮ್ಮ ಕಡೆ ಕರ್ಕೊಳ್ಳೋ ಪ್ರಯತ್ನ ಮಾಡೋಣ. ಏ ರುದ್ರ, ತಿರುಕನ ಕನಸು ಕಾಣಬೇಡವೋ? ಹೇಮ ಯಾವುದೇ ಕಾರಣಕ್ಕೂ ನಮ್ಮ ದಾರಿಗೆ ಬರೋದಿಲ್ಲ. ನಾಗಿಣಿ ನನ್ನ ಮಗಳು ಅನ್ನೋ ಮಟ್ಟಕ್ಕಿದ್ದಾಳೆ ಅಂತಂದ್ರೆ ತಲೆಗಿನ್ ಯಾವ ಎಣ್ಣೆ ತಿಕ್ಕಿರ್ಬೇಕು ಅಂತ ಯೋಚನೆ ಮಾಡು. ಇದಕ್ಕೆ ಇರೋದು ಒಂದೇ ದಾರಿ. ಏನದು? ಇದು ಏನು ಗೊತ್ತಾ? ಕಾರ್ಕೋಟಕ ಕಾಳಿಂಗ ಸರ್ಪದ ವಿಷ. ಇದ್ರ ಒಂದೇ ಒಂದು ತೊಟ್ಟು ಅತ್ತಿಗೆ ದೇಹಕ್ಕೆ ಸೇರಿದ್ರೆ ಅವರು ಸೀದಾ ಗೋವಿಂದನ ಪಾದ ಸೇರ್ತಾರೆ. ಆಮೇಲೆ ಆ ನಾಗಿಣಿನ ಶಿವನ ಪಾದಕ್ಕೆ ಸೇರಿಸೋದು ನಮಗೆ ಸುಲಭ ಆಗುತ್ತೆ.